ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಮ್ಮರ್ ಹಾಲಿಡೇಸಲ್ಲಿ ಯಾರಾದರೂ ಎಲ್ಲಾದರೂ ಹೋಗಿದ್ರೆ ಅಥವಾ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದರೆ ನನಗೆ ಕಮೆಂಟ್ ಮಾಡಿ ಹೇಳಿ. ಸೊ ನನಗೆ ರಜಾ ಬಂದಾಗಿಂದ ಏನಂದರೆ ಕೆಲಸ ಇನ್ನೂ ಜಾಸ್ತಿ ಅಂತ ಹೇಳ್ಬೋದು. ಯಾಕೆಂದರೆ ಅವ್ನು ಮನೇಲೇ ಇರ್ತಾನಲ್ವ, ಸೊ ಕೆಲಸನೂ ಕೂಡ ಅಷ್ಟೇ ಜಾಸ್ತಿ ಆಗುತ್ತೆ. ಸೊ ಬೆಳಗ್ಗೆನೇ ಎದ್ದು ನಾನು ಬಟ್ಟೆಗಳೆಲ್ಲ ವಾಶ್ಗೆ ಹಾಕೋದಿತ್ತು. ಸೊ ಅದನ್ನೆಲ್ಲ ಮಾಡ್ತಾಯಿದ್ದೀನಿ. ಇವತ್ತು ಅವನ ಬಟ್ಟೆಗಳೇ ಹಾಕೋದಿತ್ತು, ಯಾಕೆಂದರೆ ನಾನು ನಮ್ಮ ಜೊತೆ ಅವನ ಬಟ್ಟೆಗಳನ್ನ ಮಿಕ್ಸ್ ಮಾಡಲ್ಲ. ಅವನು ಸಪ್ರೇಟಾಗಿ ಹಾಕ್ತೀನಿ ಮತ್ತು ನಂದು ಚಂದದ್ದು ಸಪ್ರೇಟಾಗಿ ಹಾಕ್ಕೊತೀನಿ ನಾನು ಮಷಿನ್ಗೆ. ಸೊ ಆಮೇಲೆ ಪಾತ್ರೆಗಳೆಲ್ಲ ಸ್ವಲ್ಪ ತೊಳೆದಿಟ್ಟಿರೋದಿರುತ್ತಲ್ಲ, ಅದನ್ನೆಲ್ಲ ಅದು ಎಲ್ಲ ಡ್ರೈ ಆದಮೇಲೆ ಅಲ್ಲಿ ನಾನು ಇಡೋದು. ಸೊ ಅದಕ್ಕೆ ಡ್ರೈ ಆದಮೇಲೆ ತಂದಿಡ್ತಾ ಇದ್ದೀನಿ. ಆಮೇಲೆ ಜೀವಿಗೆ ಹಾಲು ಮಾಡಿಕೊಡ್ತಾ ಇದ್ದೀನಿ, ಯಾಕೆಂದರೆ ಅವನು ಎದ್ದು ಫಸ್ಟು ಹಾಲು ಕೊಟ್ಬಿಡ್ತೀನಿ ನಾನು ಅವನಿಗೆ. ತುಂಬ ಜನ ಕೇಳ್ತಿರ್ತೀರಾ, ರಮ್ಯಾ ಅಜ್ಜಿಯನ್ ಹೇಗೆ ದಪ್ಪ ಆಗಿದ್ದು, ಅವ್ನಿಗೇನಾದರೂ ಕೊಡ್ತಿದ್ದೀರಾ ಅಂತ. ಏನೂ ಕೊಡಲ್ಲ, ಹಾಲು ಅಷ್ಟೇ ಕೊಡೋದು ಅವನಿಗೆ. ಸೊ ಜೊತೆಗೆ ಹಾರ್ಲಿಕ್ಸ್ ಅಥವಾ ಕಾಂಪ್ಲಾನ್ ಏನಿರುತ್ತೆ ಅದನ್ನು ಹಾಕ್ಕೊಡ್ತೀನಿ. ಅದು ಬಿಟ್ಟರೆ ಸ್ಪೆಷಲ್ ಆದಂತೆ ಏನೂ ಕೊಡ್ತಿಲ್ಲ. ನಮಗೆ ಬ್ಲ್ಯಾಕ್ ಕಾಫಿ. ಸೊ ನಾನು ಮತ್ತೆ ಬ್ಲ್ಯಾಕ್ ಕಾಫಿಗೆ ಶಿಫ್ಟ್ ಆಗಿದ್ದೀನಿ. ಸ್ವಲ್ಪ ದಿನ ಬೇಜಾರಾದಾಗ ಮಿಲ್ಕ್ ಹಾಕ್ಕೊಂಡು ಕುಡಿಯೋದು ಮತ್ತೆ ಸ್ಟಾರ್ಟ್ ಮಾಡೋದು, ಈ ರೀತಿ ನಾನು. ಯಾರು ಯಾವ ಥರ ಮಾಡ್ತೀರಾ ಕಮೆಂಟ್ ಮಾಡಿ ಹೇಳಿ. ಸೊ ಜಿಯನ್ಗೆ ಎಣ್ಣೆ ಹಾಕ್ತಾ ಇದ್ದೀನಿ. ಅವ್ನಿಗೆ ಹರಳೆಣ್ಣೆನೇ ಯೂಸ್ ಮಾಡ್ತೀನಿ, ಅಲ್ಲಿ ಅಮ್ಮ ಊರಿಂದ ಕಳಿಸ್ತಾರೆ ಅದನ್ನು. ಸೊ ಅವ್ನಿಗೆ ಎಣ್ಣೆ ಹಾಕ್ಬಿಟ್ಟು ಒಂದು 2-3 hours ಬಿಟ್ಟು ಆಮೇಲೆ ಸ್ನಾನ ಮಾಡಿಸ್ತೀನಿ. ಮತ್ತು ಉಪ್ಪು ಹಾಕಿಡ್ತಾ ಇದ್ದೀನಿ. ಫಸ್ಟು ಬೇರೆ ಇದರಲ್ಲಿ ಹಾಕಿಡ್ತಾ ಇದ್ದೆ, ಇವಾಗ ಯಾಕೋ ಇದರಲ್ಲಿ ಹಾಕಿಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಇದನ್ನು ಯೂಸ್ ಮಾಡ್ತಿದ್ದೀನಿ. ಸೊ ನಾನಿವಾಗ ಸ್ವಲ್ಪ ದಿನದಿಂದ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಿದ್ದೀನಿ. ಆಮೇಲೆ ಜೀವ್ ಚಿಕನ್ ಕರಿ ಬೇಕು ಅಂದ. ಸೊ ಚಂದು ಹೋಗಿ ಚಿಕನ್ ತೊಗೊಂಡು ಬಂದರು. ಫಸ್ಟ್ ಕರಿ ಮಾಡೋದಕ್ಕಿಂತ ಮುಂಚೆ ಅದನ್ನೆಲ್ಲ ಕ್ಲೀನ್ ಮಾಡಿ ಚೆನ್ನಾಗಿ ಇಡ್ತಾ ಇದ್ದೀನಿ. ಇವಾಗ ಕುಕ್ ಮಾಡ್ತಾ ಇದ್ದೀನಿ, ಚಿಕನ್ ಕರಿ ಮಾಡ್ತಾ ಇದೆ. ಜಿಯನ್ ನೋಡಿ ಇಟ್ಕೊಂಡಿದ್ದಾನೆ. ಅವನಿಗೆ ಹಾಲಿಡೇಸ್ ಇದೆಯಲ್ಲ, ಅದಕ್ಕೆ ನಾನು ಜೊತೆ ಮಾತಾಡ್ಕೊಂಡು ಅವನಿಗೆ ಹಂಗೆ ಏನಾದರೂ ಏಳ್ಸ್ಕೊಂಡು ಕೂಡಿಸ್ಕೊಂಡಿರ್ತೀನಿ. ಸೊ ಸರ್ ಏನೇನು ಹೇಳ್ತಾರೆ ಅದೇ ಮಾಡೋದು ಕುಕ್ಕು. ಅವ್ರು ಏನು ಕೇಳ್ತಾರೆ, ಏನು ಅಡುಗೆ ಮಾಡಿ ಅಂತ ಹೇಳ್ತಾರೆ. ಪೂರಿ ಚಿಕನ್ ಕರಿ ನೋಡಿ. ಸೊ ಈ ಥರ ಮಸಾಲ ಹಾಕಿ ಕರಿ ಮಾಡ್ತೀನಿ. ಜಿಯನ್ಗೆ ಕರಿ ಅಂದ್ರೇ ಇಷ್ಟ ಆಗುತ್ತೆ ಬೇರೆ ಮಾಡೋದಕ್ಕಿಂತ. ಅದಕ್ಕೆ ಅಲ್ಲಿ ಬಂದು ಕೂತ್ಕೊಂಡು ಅದು ಇದು ಅಂತ ಮಾತಾಡ್ತಾನೆ ಇದ್ದ. ನಾನ್ ಸ್ಟಾಪಾಗಿ ನಿಲ್ಲಿಸ್ತಾನೆ ಇರಲಿಲ್ಲ. ಗೊತ್ತಲ್ವಾ, ಈ ವಯಸ್ಸಲ್ಲಿ ಮಕ್ಳುಗಳು ನಿಲ್ಲಿಸೋದೇ ಇಲ್ಲ. ಕ್ವೆಶನ್ ಮೇಲೆ ಕ್ವೆಶನ್ನು ಕೇಳ್ತಾನೆ ಇರ್ತಾರೆ. ಶೂ ಕಚ್ಚಿದ್ರಂತೆ ಒಂದ್ ಕಾಲ್ಗೆ, ಇನ್ನೊಂದ್ ಕಾಲ್ಗೆ ನೇಲ್ ಕಟ್ ಮಾಡ್ಬೇಕಾದ್ರೆ ಕಚ್ಚಿ ಆಯ್ತಂತೆ. ಆಮೇಲೆ ಸ್ವಲ್ಪ ಏನಾಯ್ತು ಇವಾಗ? ಅಮ್ಮ ಏನ್ ಪ್ರಿಪೇರ್ ಮಾಡ್ತಿದ್ದೆ? ಯಾರು ಕೇಳಿರೋದು ಚಿಕನ್ ಕರಿ ಪೂರಿನ? ತುಂಟಾಟ ಆಡ್ತಿದ್ದಾರೆ. ನಾನು ಪೂರಿ ಮಾಡ್ತಿದ್ದೀನಿ. ಚಂದು ಕಾಲಲ್ಲಿ ಇದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಬ್ಲಾಗ್ ಮಾಡ್ತಿದ್ದೆ. ನೆಕ್ಸ್ಟ್ ಅವನೇ ಬ್ಲಾಗರು.
ಫ್ಲೈಟ್ ಬುಕ್ ಮಾಡಲ್ಲ ಅಂತ ಹೇಳಿ ಆಮೇಲೆ ವೆಕೇಶನ್ ಕರ್ಕೊಂಡು ಹೋಗಿ ಅಂತ ಹೇಳ್ತಿದ್ದೀವಿ. ಅದಕ್ಕೆ ಕೆಲಸ ಇದೆ ಅಂತಿದ್ದಾರೆ, ಅದನ್ನ ಹೇಳ್ತಾರೆ. ವೆಕೇಶನ್ ಕರ್ಕೊಂಡು ಹೋಗಿ ಆಮೇಲೆ ಜಪ್ಲ ಮಾಡಿ ಹಠ ಮಾಡಿ ಗೋಲಿ ಮಾಡಿ ಸುಮ್ಮನೆ ಕುತ್ಕೊಳ್ಳೋದು. ಆಮೇಲೆ ಸುಮ್ಮನೆ ತಿರ್ಗ ಕಾಲಲ್ಲಿ ಇರೋದು. ಚಂದು ಮತ್ತು ಜಿಯನ್ನು ಊಟಕ್ಕೆ ಕೂತಿದ್ದಾರೆ. ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಅದಾದಮೇಲೆ ಬಂದರೆ ಕೆಳಗಡೆ ಟಾಯ್ಸ್ ಎಲ್ಲ ಹಾಗೆ ಬೀಳ್ಸಿದ್ದ. ಸೊ ಟಾಯ್ಸ್ ಎಲ್ಲ ಎತ್ತಿಡ್ತಾ ಇದ್ದೀನಿ. ಸೊ ನೋಡಿ ಎಲ್ಲ ಫುಲ್ಲು ಅದರಲ್ಲಿರೋದೆಲ್ಲ ಬೀಳ್ಸಿದ್ದಾನೆ, ಅದನ್ನೆಲ್ಲ ಕಿತ್ತಾಕಿಟ್ಟಿದ್ದಾನೆ. ಸೊ ಏನು ಒಂದು ಕಡೆ ಅಂತೂ ಇರೋದಿಲ್ಲ ಅವನು. ಸೊ ಈ ಥರ ಎಲ್ಲ ಹಾಳು ಮಾಡ್ತಿರ್ತಾನೆ. ಏನು ಮಾಡೋದು? ಮತ್ತೆ ಅಂದ್ಕೊಂಡಿದ್ದೀನಿ ಯಾವುದಾದ್ರೂ ನನಗೆ ಫ್ರೀ ಆದಾಗ, ಟೈಮ್ ಸಿಕ್ಕಿದಾಗ ಸೊ ಡಿಕ್ಲಟರ್ ಮಾಡೋಣ ಅಂತ ಟಾಯ್ಸ್ ಎಲ್ಲ. ಯಾಕೆಂದರೆ ಬೇಜಾರಾಗ್ಬಿಟ್ಟಿದೆ ಎಲ್ಲ ತೆಗೆದು ಇಡೋದು. ಅದಕ್ಕೆ ಏನು ಅಂದ್ಕೊಂಡಿದ್ದೀನಿ, ಏನು ಬೇಕೋ ಅದನ್ನು ಮಾತ್ರ ಇಟ್ಕೊಂಡು ಬೇರೆ ಎಲ್ಲ ನಮ್ಮದು NGO ಕಳಿಸ್ಬಿಡೋಣ ಅಂತ. ಸೊ ನೋಡೋಣ ಯಾವಾಗ ಟೈಮ್ ಸಿಗುತ್ತೆ ಅಂತ. ಸೊ ಅದಾದಮೇಲೆ ಬಂದು ನಾನು ಟೀ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಸೊ ಅವನಿಗೆ ಹಾಲು, ಚಂದುಗೆ ಟೀ, ನನಗೆ ಕೂಡ ಟೀ, ಚಂದುಗೆ ಒಬ್ರಿಗೆ ಅಲ್ಲ. ಸೊ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಎಲ್ಲ ಕುಡ್ದಿದ್ದಾದಮೇಲೆ ತೊಗೊಂಡು ಬಂದು ಎಲ್ಲ ಇಡ್ತೀನಿ. ಏನಂದರೆ ಸ್ವಲ್ಪ ಹೊತ್ತು ಟೀ ಕುಡಿಬೇಕಾದ್ರೆ ಇಬ್ಬರು ಮಾತಾಡ್ಕೊಂಡು ಕೂತಿರ್ತೀವಿ. ಏನು ಮಾಡೋದು, ಅದು ಇದು ಏನಾದರೂ. ನಿಮ್ಗೆ ಗೊತ್ತಾ, ನಾನು ಚಂದು ಇಬ್ಬರೇ ಫ್ರೀ ಆಗಿಬಿಟ್ರೆ ಎಷ್ಟು ಮಾತಾಡ್ತೀವಿ ಅಂತ ನಮಗೆ ಗೊತ್ತಿಲ್ಲ, ಅಷ್ಟು ಮಾತಾಡ್ತೀವಿ. ಎಲ್ಲಾದರೂ ಹೊರಗಡೆ ರೆಸ್ಟೋರೆಂಟ್ಗೆ ಹೋದ್ರೂ ಕೂಡ ಅಷ್ಟೇ, ತಿನ್ಕೊಂಡು ಬರೋವರೆಗೂ ಮಾತಾಡ್ತಾನೆ ಇರ್ತೀವಿ. ಸೊ ಆಮೇಲೆ ನಾನು ಜುಂಬಾ ಕ್ಲಾಸ್ ಮುಗಿಸಿ ಬಂದೆ, ಸ್ನಾನನೂ ಕೂಡ ಆಯಿತು. ನೈಟು ನಾನು ಮುದ್ದೆ ಮಾಡೋಣ ಅಂತ ಮಾಡ್ತಾಯಿದ್ದೆ. ಜಿಯೋಗೆ ನಾರ್ಮಲ್ ಚಪಾತಿ ಅಥವಾ ಪೂರಿ ಮಾಡಿಕೊಟ್ಬಿಟ್ಟು ನಾವು ಮುದ್ದೆ ತಿನ್ನೋಣ ಅಂತ. ಸೊ ಚಿಕನ್ ಕರಿ ಜೊತೆ, ನಾನ್ ವೆಜ್ ಜೊತೆ ನನಗಂತೂ ನಿಜ ಹೇಳಬೇಕು ಅಂದರೆ ರಾಗಿ ಮುದ್ದೆನೇ ಇಷ್ಟ ಆಗೋದು. ಗೈಸ್, ವೆಲ್ಕಮ್ ಬ್ಯಾಕ್. ಸೊ ನಿನ್ನೆ ಬ್ಲಾಗ್ ನೋಡ್ತಾ ಇದ್ರಿ. ಅದಾದ್ಮೇಲೆ ನಾನು ವರ್ಕೌಟ್ ಹೋಗಿದ್ದೆ. ವರ್ಕೌಟ್ ಆಗಿ ಹೋಗಿ ಬಂದ್ಮೇಲೆ ಅಡುಗೆ ಮಾಡ್ಕೊಂಡು ಊಟ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ನನಗೆ ವರ್ಕೌಟ್ ಮಾಡಿದಾಗ ಒಂದೊಂದ್ಸರಿ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿದಾಗ ಫುಲ್ ಸುಸ್ತಾಗ್ಬಿಟ್ಟಿರುತ್ತೆ. ಸೊ ಮಲ್ಕೊಂಡ್ಬಿಡ್ತೀನಿ. ಅದರಿಂದ ಮಲ್ಕೊಂಡ್ಬಿಟ್ಟೆ. ಅದಕ್ಕೆ ನಿಮಗೆ ಜಾಸ್ತಿ ಬ್ಲಾಗ್ ನೋಡಕ್ ಸಿಗ್ಲಿಲ್ಲ. ಸೊ ಇದು ನೆಕ್ಸ್ಟ್ ಡೇ ಆಫ್ಟರ್ನೂನ್ ಲಂಚ್ ಮಾಡ್ತಾ ಇದ್ದೀನಿ ನಾನು. ಬ್ರೇಕ್ಫಾಸ್ಟ್ ಏನು ಅಷ್ಟೊಂದು ಜಾಸ್ತಿ ತಿನ್ನಲ್ಲ, ಅದರಿಂದ ನಾನೇನು ತೋರ್ಸೋದಕ್ಕೆ ಹೋಗಲ್ಲ ಬ್ರೇಕ್ಫಾಸ್ಟ್ ಎಲ್ಲ. ಸೊ ಬ್ರೇಕ್ಫಾಸ್ಟ್ ಇಂದ ಬ್ಲಾಗ್ ಸ್ಟಾರ್ಟೇ ಮಾಡೋದಿಲ್ಲ ನಾನು ಜಾಸ್ತಿ. ಯಾಕೆಂದ್ರೆ ಜೇನ್ ಮನೆಗೆ ಇರ್ತಾನಲ್ಲ, ಅವನು ಇದೇಳೋದು ಲೇಟ್ ಆಗುತ್ತೆ. ಸೊ ಅವ್ನು ಮತ್ತೆ ರೆಡಿ ಮಾಡಿಸಿ ಅದು ಇದು ಬಂತು ನೋಡಿ ತರಲೆ ಸುಬ್ಬ ಅವನು. ಸೊ ಕೆಲವ್ರು ಏನ್ ಗೊತ್ತಾ, ಅವರು ಲೈಫಲ್ಲಿ ಅವ್ರಿಗೆ ಏನಾದ್ರು ನನ್ಗೆ ಇವಾಗ ಕಮೆಂಟ್ಸ್ ಅಲ್ಲಿ ಬರ್ತಾ ಇರತ್ತೆ. ಒಬ್ಬರು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಕಳಿಸ್ತಾ ಇರ್ತಾರೆ, ರಮ್ಯಾ ಏನ್ ಮಾಡೋದು, ನಾವು ತುಂಬಾ ಏನಂದ್ರೆ ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ, ಆತರ ಒಂದೊಂದು ಸಿಚುವೇಶನ್ ಅಲ್ಲಿ ಸಿಗಾಕೊಂಡ್ಬಿಟ್ಟಿರ್ತೀವಿ. ಸೊ ಅದರಿಂದ ನಿಮ್ಗೆ ಏನಾದ್ರು ಗೊತ್ತಾದ್ರೆ ಅದ್ರ ಬಗ್ಗೆ ನಮ್ಗೆ ಹೇಳಿ ಅಂತ. ಸೊ ಆತರ ಏನಾದ್ರು ನಿಮ್ಗೆ ಯಾರಿಗಾದ್ರು ಇದ್ರೆ, ರಮ್ಯಾ ನಮ್ಗೆ ತುಂಬಾ ಡೌಟ್ ಇದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ, ಆತರ ಏನಾದ್ರು ಇದ್ರೆ ನಂಗೆ ಕಮೆಂಟ್ ಮಾಡಿ ಹೇಳಿ. ಸೊ ಅದನ್ನ ನಾನು ಸಾಲ್ವ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಅದ್ರ ಜೊತೆಗೆ ಇನ್ನೊಂದು ನಂಗೆ ಬರ್ತಿರೋ ದೊಡ್ಡ ಕ್ವೆಶನ್ ಏನಂದ್ರೆ, ರಮ್ಯಾ ಯಾಕೆ ಟ್ರಾವೆಲ್ ಮಾಡ್ತಿಲ್ವಾ ಏನು ಅಂತ. ಸೊ ಟ್ರಾವೆಲ್ ಸದ್ಯಕ್ಕಿನ್ನ ಏನೋ ಡಿಸೈಡ್ ಮಾಡಿಲ್ಲ. ಇವಾಗ ಜಿಯನ್ನ ಸ್ವಿಮ್ಮಿಂಗ್ ಕ್ಲಾಸ್ ಹಾಕಿದ್ದೀನಿ. ಸೊ ಒಂದು 10 to 12 ಕ್ಲಾಸಸ್ ಅದೇ ಇರುತ್ತೆ ಅವನಿಗೆ, ಸ್ವಿಮ್ಮಿಂಗ್ ಕ್ಲಾಸಸ್ಸು. ಸೊ ಮಂಡೆಯಿಂದ ಸ್ಟಾರ್ಟ್ ಆಗ್ತಿದೆ ಅವನಿಗೆ. ಮತ್ತೆ ಇನ್ನೊಂದು ಎಲ್ಲರೂ ಫುಲ್ ಫ್ಯಾಮಿಲಿ ಎಲ್ಲೋ ಹೋಗ್ತಾ ಇದ್ದೀವಿ. ಸೊ ವೆಯ್ಟ್ ಮಾಡ್ತೀವಿ, ಅದು ವ್ಲಾಗ್ ಮಾಡ್ತೀನಿ ನಾನು ಇಡೀ ಎಲ್ಲರೂ. ನನ್ನ ಬ್ರದರ್ ಎಲ್ಲ, ಚಂದು ಕೋ ಸಿಸ್ಟರು, ಚಂದು ಅಪ್ಪ ಅಮ್ಮ, ನನ್ನ ಅತ್ತೆ ಮಾವ. ಸೊ ಎಲ್ಲರೂ ಹೋಗ್ತಿದ್ವಿ. ಅಪ್ಪ ಅಮ್ಮನೂ ಬರ್ಬೇಕಿತ್ತು, ಬಟ್ ಅವರು ನನ್ನ ಬ್ರದರ್ ಪಾಪು ಬರ್ಡೇ ಇದೆಯಲ್ಲ, ಅದಕ್ಕೆ ಬರೋಕ್ಕಾಗ್ತಿಲ್ಲ. ಲಂಚ್ ರೆಡಿ ಆಯ್ತು. ಲಂಚಲ್ಲಿ ಮೊಟ್ಟೆ ಪಲ್ಯ, ಎಗ್ ಬುರ್ಜಿ, ಚಪಾತಿ ಮತ್ತೆ ಕ್ಯಾರೆಟ್ ಜ್ಯೂಸ್ ಮಾಡಿದೀನಿ. ಸಾಕಾಗೋಯ್ತು. ಏನ್ ಗೊತ್ತಾ, ಬಿಸಿಲಲ್ಲಿ ನಿಂತ್ಕೊಂಡು ಅಡುಗೆ ಮಾಡೋಷ್ಟು ಸಾಕಾಗ್ಬಿಡುತ್ತೆ, ಫುಲ್ ಬೇವತ್ತೆ ಬಿಡ್ತೀವಿ. ಒಂದು ಫ್ಯಾನ್ ಬೇಕು ಅನ್ಸಿರುತ್ತೆ. ನಮ್ ಡೈನಿಂಗ್ ಟೇಬಲ್ ಹತ್ರ ಫ್ಯಾನ್ ಇಲ್ಲ. ಸೊ ಅದೊಂದು
AC ಹಾಕ್ಸ್ಬೇಕು, ಹಾಕ್ಸಿಲ್ಲ ಇನ್ನು, ನೋಡೋಣ ಯಾವಾಗ ಹಾಕ್ಸೋಣ ಅಂತ. ಯಾಕೆಂದರೆ AC ಹಾಕ್ಸ್ಬಿಟ್ರೆ ಹೊರಗಡೆ ಅದು ಇದು ಬರುತ್ತೆ, ಚೆನ್ನಾಗಿ ಕಾಣಿಸಲ್ಲ ಮನೆಗೆ. ಸೊ ಅದಕ್ಕೆ ಫ್ಯಾನಲ್ಲೇ ಅಡ್ಜಸ್ಟ್ ಮಾಡ್ತಿದ್ದೀವಿ, ನೋಡಬೇಕು. ಫ್ರೆಂಡ್ಸ್, ಏನು ಗೊತ್ತಾ, ಇವಾಗ ಸಮ್ಮರ್ ಬಂತಲ್ಲ, ನನಗೆ ತುಂಬ ಜನ ಕೇಳ್ತಾ ಇರ್ತೀರಾ, ರಮ್ಯಾ ನಾವು ಮೇಕಪ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತಾಗಿದ ತಕ್ಷಣ ಫುಲ್ ಸ್ವೆಟ್ ಆಗಿಬಿಡ್ತೀವಿ, ಈ ಸಮ್ಮರಲ್ಲಿ ಸ್ವೆಟ್ ಆಗದೆ ಇರೋ ಥರ ಯಾವ ರೀತಿ ಮೇಕಪ್ ಮಾಡ್ಕೊಳ್ಳೋದು ಅಂತ. ಸೊ ಏನಿಲ್ಲ, ಫಸ್ಟ್ ಏನು ಮಾಡಿ, ಈ ಥರ ಒಂದು ಐಸ್ ತೊಗೊಳ್ಳಿ. ಐಸ್ ತೊಗೊಂಡು ನಾನು ಚೆನ್ನಾಗಿ ನಿಮ್ಮ ಸ್ಕಿನ್ಗೆ, ವಾಟರ್ ಬೀಳ್ತಾ ಇದೆ, ಸೊ ಈ ರೀತಿ ಚೆನ್ನಾಗಿ ಮಾಡ್ಕೊಳ್ಳಿ. ಸೊ ಅದು ಸ್ವಲ್ಪ ಡ್ರೈ ಆದಮೇಲೆ ಆಮೇಲೆ ನಿಮ್ಮದು ಮೇಕಪ್ ಏನಿರುತ್ತೆ ನಿಮ್ಮದು ಅದನ್ನು ಸ್ಟಾರ್ಟ್ ಮಾಡಿ. ನಿಮ್ಮದು ಟೋನರ್ ಆಗಿರ್ಬೋದು, ಬೇರೆ ನಿಮ್ಮದು ಮಾಯಿಶ್ಚರೈಸರ್ ಆಗಿರ್ಬೋದು, ಸೊ ಏನು ನೆಕ್ಸ್ಟ್ ಎಲ್ಲ ಇರುತ್ತೆ ಅದನ್ನೆಲ್ಲ ನೀವು ಸ್ಟಾರ್ಟ್ ಮಾಡಿ. ನಾನಿದು ಆಲ್ರೆಡಿ ಒಂದು ಹಳೆ ವಿಡಿಯೋ ಮಾಡಿದ್ದೀನಿ, ಸ್ವೆಟ್ ಆಗದಿರೋ ಥರ ಯಾವ ರೀತಿ ನಾವು ಮೇಕಪ್ ಮಾಡ್ಕೋಬೋದು ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಫುಲ್ ಮೇಕಪ್ ಅದರಲ್ಲಿ ತೋರಿಸಿದ್ದೀನಿ, ನನ್ನ ಚಾನಲಲ್ಲಿ ನಿಮಗೆ ಅದು ಸಿಗುತ್ತೆ. ಸೊ ನಾನು ಬೇಕಾದ್ರೆ ಇಲ್ಲಿ ಟ್ಯಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಸೊ ನೀವು ನೋಡ್ಬೋದು. ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮದು ಸ್ವೆಟ್ಟು ಆಗಲ್ಲ, ನಿಮ್ಮ ಮೇಕಪ್ಪು ಕೂಡ ತುಂಬ ಚೆನ್ನಾಗಿರುತ್ತೆ, ಮತ್ತು ನಿಮ್ಮ ಮೇಕಪ್ಪು ಕೂಡ ಸ್ವಲ್ಪ ಗ್ಲೋ ಬರುತ್ತೆ, ಗ್ಲಾಸಿಯಾಗಿ ಕಾಣಿಸುತ್ತೆ. ಟ್ರೈ ಮಾಡಿ. ನೀವು ಯಾವ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀರಾ ಅದೇ ಮೇಕಪ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ, ಪರ್ಟಿಕ್ಯುಲರ್ ಆಗಿ ಇದೇ ಯೂಸ್ ಮಾಡಬೇಕು ಅಂತ ಏನಿಲ್ಲ. ಸೊ ಈ ರೀತಿ ಮಾಡಿದಾಗ ನಾವು ಸಮ್ಮರಲ್ಲಿ ನಮ್ಮ ಸ್ಕಿನ್ ಕೂಡ ತುಂಬ ಚೆನ್ನಾಗಿ ಆಗುತ್ತೆ, ಮತ್ತು ಒಂದು ಗ್ಲೋ ಕೂಡ ಬರುತ್ತೆ, ನೋಡ್ಬೋದು ನೀವು ನಾನು ಮಾಡಿದ ತಕ್ಷಣ. ಹಾಗೇನೆ ಇನ್ನೊಂದೇನಂದರೆ, ಇದು ಮಾಡ್ಕೊಂಡಾದ್ಮೇಲೆ ನೀವು ಮೇಕಪ್ ಮಾಡೋದಕ್ಕಿಂತ ಮುಂಚೆ ಸನ್ಸ್ಕ್ರೀನ್ ಯೂಸ್ ಮಾಡಿ. ನಾನು ಸನ್ಸ್ಕ್ರೀನ್ ಕೂಡ ಆಲ್ರೆಡಿ ಒಂದು ಬ್ಲಾಗಲ್ಲಿ ತೋರಿಸಿದ್ದೀನಿ ಯಾವ್ದು ನನಗೆ ಇಷ್ಟ ಆಗುತ್ತೆ ಅಂತ. ಸೊ ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಕೂಡ ನಾನು ಕೊಟ್ಟಿದ್ದೀನಿ. ಮತ್ತೆ ನೀವು ಸನ್ಸ್ಕ್ರೀನ್ ಹೇಗೆ ಸೆಲೆಕ್ಟ್ ಮಾಡಬೇಕು, ಏನೆಲ್ಲ ನೋಡಬೇಕು, ಅದು ಕೂಡ ನನ್ನ ಚಾನಲಲ್ಲಿ ಸಿಗುತ್ತೆ ನಿಮಗೆ. ವಿಡಿಯೋಸ್ ಅದೆಲ್ಲ ಆಲ್ರೆಡಿ ನಾನು ಮಾಡಿದ್ದೀನಿ, ಅದಕ್ಕೆ ಮತ್ತೆ ಮಾಡೋಕ್ಕೆ ಹೋಗ್ತಿಲ್ಲ. ಜಸ್ಟ್ ಇದು ನನಗೆ ಹೊಸ ವ್ಯೂವರ್ಸ್ ಇರ್ತಾರೆ, ಅವ್ರು ಕೇಳ್ತಾನೆ ಇದ್ರು ಕಂಟಿನ್ಯೂಸ್ ಆಗಿ, ರಮ್ಯಾ ಹೆಂಗೆ ಮಾಡೋದು ಅಂತ. ಸೊ ಅದಕ್ಕೆ ತೋರಿಸ್ಕೊಟ್ಟೆ ಅಷ್ಟೇ. ಸೊ ಮತ್ತೆ ನಾನು ಏನು ಅವಾಗಲೇ ಟ್ರಾವೆಲ್ ಬಗ್ಗೆ ಹೇಳ್ತಾ ಇದ್ದೆ, ಅಂದರೆ ವೆಕೇಶನ್ ಬಗ್ಗೆ ಹೇಳ್ತಾ ಇದ್ನಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಇನ್ನೂ ಏನು ಡಿಸೈಡ್ ಮಾಡಿಲ್ಲ. ತುಂಬ ಜನ ನನಗೆ ಟ್ರಾವೆಲ್ ಬ್ಲಾಗ್ಸ್ ನನಗೆ ತುಂಬ ಇಷ್ಟಪಡ್ತಾರೆ ನನ್ನ ಚಾನಲಲ್ಲಿ. ಸೊ ಟ್ರಾವೆಲ್ ಮಾಡಿ ಅಂತ. ಸೊ ಅದಕ್ಕೆ ಏನು ಡಿಸೈಡ್ ಮಾಡಿಲ್ಲ ಸದ್ಯಕ್ಕಂತೂ, ಎಲ್ಲೂ ಹೋಗೋದು ಅಂತ ಕೂಡ ಅಂದ್ಕೊಂಡಿಲ್ಲ. ನಾನು ಡಿಸೈಡ್ ಮಾಡಿ ಆದಾಗ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಯಾಕೆಂದರೆ ಏನು ಪ್ಲ್ಯಾನ್ ಮಾಡಿಲ್ಲ. ಸೊ ಈ ವರ್ಷ ನೋಡೋಣ ಹೆಂಗೆ ಆಗುತ್ತೆ ಅಂತ. ಸೊ ಏನಾದರೂ ಆದರೆ ಖಂಡಿತ ಇನ್ಫಾರ್ಮ್ ಮಾಡ್ತೀನಿ. ಜಿಯನ್ ನೀವು ಫೋರ್ಸ್ ಮಾಡ್ತಿದ್ದಾನೆ, ಬಟ್ ಇನ್ನು ಅದೇ ಚಂದುಗೂ ಸ್ವಲ್ಪ ಏನೋ ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ, ಮತ್ತು ಬೇರೆ ಕೆಲಸಗಳಿದೆ, ಅದರಲ್ಲಿ ನಾವು ಕೂಡ ಬ್ಯುಸಿ ಆಗಿದ್ದೀವಿ. ಅದರಿಂದ ಇನ್ನೂ ಏನೂ ಡಿಸೈಡ್ ಮಾಡಿಲ್ಲ. ಮತ್ತು ಸ್ವಲ್ಪ ಹಾಗೆ ಹಿಂಗೆ ಅದು ಇದು ಏನಾದರೂ ಇರುತ್ತಲ್ವ, ಸೊ ಅದೆಲ್ಲ ಇದೆ. ಯಾಕೋ ಗೊತ್ತಿಲ್ಲ, ಈ ವರ್ಷ ಒಂಥರ ನೋಡೋಣ. ಸ್ಟಾರ್ಟ್ ಆದಾಗಿಂದ ಸ್ವಲ್ಪ ಹಂಗೆ ಆಗ್ತಾ ಇದೆ. ನೋಡೋಣ ಈ ವರ್ಷ ಹೆಂಗಾಗುತ್ತೆ ಅಂತ. ಅದು ಬಿಟ್ಟು ಅದೇ ನಾನು ಅವಾಗಲೇ ಹೇಳಿದ್ನಲ್ಲ, ನಿಮ್ಗೆ ಏನಾದ್ರು ಇದ್ರೆ ಹೇಳಿ, ನನಗೆ ಕಮೆಂಟಲ್ಲಿ ಹಾಕಿ. ನನ್ನ ಮನಸ್ಸಿನ ಮಾತು ಅಂತ ಅದು ಸಪ್ರೇಟಾಗಿ ಸೀರೀಸೇ ಮಾಡ್ತಾ ಇದೆ, ಬಟ್ ನಂಗೆ ಅದು ಮಾಡೋದಕ್ಕಿಂತ ಇದು ನನಗೆ ತುಂಬ ಇಷ್ಟ ಆಯಿತು. ಅದನ್ನೇ ಈ ಥರ ಮಾಡಿದೆ. ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಇದ್ದರೆ ಅದು ಹೇಳಿದ್ರೆ, ಪ್ರಾಬ್ಲಮ್ಸ್ ಇದ್ದಾಗ ಕೆಲವು ಏನು ಗೊತ್ತಾ, ದುಡ್ಡು ಕೊಡಿ ಅದು ಆ ಥರದ್ದೆಲ್ಲ ಇಲ್ಲ. ಈಗ ದುಡ್ಡು ಕೊಡೋಷ್ಟು ನಾವು ಅದೆಲ್ಲ ಆಗಲ್ಲ. ಅದ್ರ ಬದಲು ನಿಮಗೆ ಒಂದು ಸ್ವಲ್ಪ ಏನಾದರೂ ಏನು ಮಾಡಬೇಕು ಅಂತ ಗೊತ್ತಾಗಿರಲ್ಲ, ಈ ಥರ ನಡೀತಾ ಇದೆ ನಮ್ಮ ಲೈಫಲ್ಲಿ ಅಂತಂದ್ಬಿಟ್ಟು ಒಂದು ಲೈನಲ್ಲಿ ಹೇಳಿದ್ರೆ, ನಂಗೆ ಅದಕ್ಕೆ ನಾನು ನೋಡೋಣ ನನ್ನ ಕೈಲಾದರೆ ಎಷ್ಟು ಸಜೆಷನ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಒಬ್ಬರು ನನಗೆ ಇನ್ಸ್ಟಾಗ್ರಾಮಲ್ಲಿ ಬಂದಿತ್ತು ಇದು ಮೆಸೇಜು, ರಮ್ಯಾ ನಮಗೆ ಲೈಫ್ ತುಂಬ ಬೇಜಾರಾಗ್ಬಿಟ್ಟಿದೆ, ಲೈಫ್ ಬೇಡ ಅಂತಲೇ ಅನಿಸ್ಬಿಟ್ಟಿದೆ, ಜೀವನ ಬೇಡ ಅಂತಲೇ ಅನಿಸ್ಬಿಟ್ಟಿದೆ, ಏನು ಮಾಡಬೇಕಂತ. ಸೊ ಆ ಥರ ಅಂದರೆ ತುಂಬ ನನ್ನ ಲೈಫಲ್ಲಿ ತುಂಬ ಏನು ಮಾಡೋದಕ್ಕೂ ನನಗೆ ಇದು ಬರ್ತಿಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಸೊ ಏನಾದರೂ ಮಾಡಬೇಕು ಅಂತ ಅಂದ್ಕೊಳ್ತೀನಿ, ಬಟ್ ಅದು ನನಗೆಲ್ಲ ಆಗ್ತಿಲ್ಲ ಅಂತೆಲ್ಲ. ಸೊ ಈ ಥರ ಎಲ್ಲ ನನಗೆ ಮೆಸೇಜ್ ಮಾಡಿದರು. ನಿಮ್ಮ ಬ್ಲಾಗ್ಸ್ ನೋಡಿದಾಗ ನನಗೊಂದು ಪಾಸಿಟಿವ್ ಎನರ್ಜಿ ಬರುತ್ತೆ, ಯಾವಾಗಲೂ ಹೇಗೆ ಎನರ್ಜೆಟಿಕ್ ಆಗಿರ್ತೀರಾ. ಸೊ ನನಗೆ ಸ್ವಲ್ಪ ಹೇಳಿ, ನನಗೆ ಈ ಥರ ಅನ್ನಿಸ್ತಿದೆ ಲೈಫಲ್ಲಿ ಅಂತ. ಕೆಲವೊಂದ್ಸರಿ ಏನಾಗ್ಬಿಡತ್ತೆ ಅವ್ರಿಗೆ ಅಂತಲ್ಲ, ನಾವು ಹೆಣ್ಮಕ್ಳಿಗೆ ಕೆಲವೊಂದ್ಸರಿ ಹಾರ್ಮೋನ್ಸಿಂದ ಆಗಿರ್ಬೋದು, ಮತ್ತು ಬೇರೆ ಸಿಚುವೇಶನ್ಸಿಂದ ಆಗಿರ್ಬೋದು, ಕೆಲವ್ರಿಗೆ ಅವಾಗ ತಾನೇ ಮಕ್ಕಳಾಗಿರೋದ್ರಿಂದ ಆಗಿರ್ಬೋದು. ಸೊ ಈ ರೀತಿ ಎಲ್ಲ ಅನ್ಸಕ್ಕೆ ಸ್ಟಾರ್ಟ್ ಆಗೋದು ಅದು ನಾರ್ಮಲು. ನಾನು ಅವಾಗಲೂ ಅವರಿಗೆ ಹೇಳಿದ್ದೆ, ನೀವು ಡಾಕ್ಟರ್ ಕನ್ಸಲ್ಟ್ ಮಾಡಿ ಅಂತ. ಸೊ ಆ ಥರ ನಿಮ್ಗೇನಾದರೂ ಅನಿಸ್ತಿದ್ರೆ ಡಾಕ್ಟರ್ ಕನ್ಸಲ್ಟ್ ಮಾಡಿ ಅವಾಗ, ಯಾಕೆಂದರೆ ಅದು ನಿಮಗೆ ಗೊತ್ತಾಗುತ್ತೆ, ಅವ್ರಿಗೆ ಹೇಳ್ತಾರೆ. ಅದು ಬಿಟ್ಟರೆ ಮತ್ತೆ ಕೆಲವರು ನಾರ್ಮಲ್, ಇವಾಗ ನನಗೂ ಒಂದೊಂದು ದಿನ ಬೇಜಾರಾಗುತ್ತೆ, ಒಂದೊಂದು ದಿನ ಮೂಡ್ ಇರಲ್ಲ, ಏನು ಮಾಡೋಕ್ಕೂ ಎನರ್ಜಿ ಇರಲ್ಲ, ಏನಾದರೂ ಅನಿಸ್ತಿರುತ್ತೆ. ಅವಾಗ ಏನು ಮಾಡ್ತೀನಿ ಅಂದರೆ, ನಾನು ಎಲ್ಲಾದರೂ ಹೊರ್ಗಡೆ ಹೋಗೋದು,
ಒಂದೊಂದ್ಸರಿ ಏನು ಮಾಡ್ತೀನಿ ಅಂದರೆ ಒಬ್ಬಳೇ ಹೋಗ್ಬಿಡ್ತೀನಿ, ಸುಮ್ಮನೆ ಶಾಪಿಂಗ್ ಅಂತ ಹೋಗ್ಬಿಡ್ತೀನಿ. ಶಾಪಿಂಗ್ ಮಾಡಿಲ್ಲ ಅಂದ್ರೂ ಸುಮ್ಮನೆ ಅಟ್ಲೀಸ್ಟ್ ನೋಡ್ಕೊಂಡು ಬರೋಕ್ಕೆ ಹೋಗ್ಬಿಡ್ತೀನಿ. ಅವಾಗ ಮೈಂಡ್ ಆ ಕಡೆ ಡೈವರ್ಟ್ ಆಗುತ್ತೆ. ಮತ್ತು ಕೆಲವೊಂದ್ಸರಿ ಒಂದು ಕಾಫಿ ಕುಡಿಯೋಕ್ಕೆ ಹೋಗೋದು. ಸೊ ಈ ಥರ ಏನಾದರೂ ಮಾಡ್ತಿರ್ತೀವಿ. ಒಂದೊಂದ್ಸರಿ ಏನಾಗ್ಬಿಡುತ್ತೆ ಅಂದರೆ 24 ಗಂಟೆ ನಾವು ಮನೇಲೇ ಇರ್ತೀವಲ್ವಾ. ಸೊ ಮನೇಲೇ ಕೆಲಸ ಮಾಡಿಕೊಂಡು ಕಿಚನ್ನು ಅದು ಇದು ಮಕ್ಕಳು ಅದರಲ್ಲೇ ಬ್ಯುಸಿ ಆಗಿಬಿಟ್ಟಾಗ ಸ್ವಲ್ಪ ಮೈಂಡು ಅದು ಒಂಥರ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಈ ಥರ ಫೀಲಿಂಗ್ಸ್ ಎಲ್ಲ ಬರೋದು ಅದು ಕಾಮನ್. ಸೊ ಆರಾಮಾಗಿರಿ, ಏನಿಲ್ಲ. ಏನಂದ್ರೆ ಏನೇ ಕೆಲಸ ಮಾಡೋಕ್ಕೂ ನನಗೆ ಮೂಡ್ ಬರ್ತಿಲ್ಲ ಅಂತ ಹೇಳ್ತಿದ್ದೀರಾ. ಅಂದರೆ ಏನು ಕೆಲಸ ಮಾಡೋದಕ್ಕೂ ಅಷ್ಟು ನನಗೆ ಏನು ಹೇಳ್ತಾರೆ ಅವ್ರು ಏನಂತ ಹೇಳಿದ್ರು ಅಂದರೆ ಅಷ್ಟು ಹುಮ್ಮಸ್ಸು ಅಷ್ಟು ಇದು ಬರ್ತಿಲ್ಲ ಅಂತ ಬರ್ದಿದ್ದಾರೆ ನನಗೆ. ಸೊ ನನಗೆ ಅದ್ರ ಪ್ರಕಾರ ನೀವು ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆವಾಗ. ಅಥವಾ ನೀವೇನಾದರೂ ಲೈಫಲ್ಲಿ ಮಾಡಬೇಕು ಅಂತೀರಿ ಅದನ್ನು ಮಾಡಿ. ಎಜುಕೇಷನ್ ಇದ್ದರೆ ಎಜುಕೇಷನ್ನು, ಇಲ್ಲ ಏನಾದರೂ ಬೇರೆ ಮಾಡಬೇಕಿದ್ರೆ ಬೇರೆ, ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಮಾಡಿ. ಸೊ ಅದು ಬಿಟ್ಟು ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೋಬೇಡಿ. ಏನಂತ ನನಗೆ ಏನು ಮಾಡೋಕ್ಕಾಗ್ತಿಲ್ಲ, ಲೈಫು ಬೇಜಾರಾಗ್ಬಿಟ್ಟಿದೆ, ಬೋರ್ ಹೊಡಿತಾ ಇದೆ ಲೈಫೇ ಬೋರ್ ಆಗಿಬಿಟ್ಟಿದೆ. ಸೊ ಅದೆಲ್ಲ ಆದಷ್ಟು ಕಡಿಮೆ ಮಾಡಿ ಅಂತ ಹೇಳ್ತೀನಿ ನಾನು. ಅದು ಮಾಮೂಲಿ ಒಂದು ಸ್ವಲ್ಪ ದಿನ ಹಂಗೆ ಅನಿಸುತ್ತೆ, ಅದು ಆಮೇಲೆ ಸರಿ ಹೋಗುತ್ತೆ. ಇವಾಗ ನನಗೂ ಹಂಗೆ ಫಸ್ಟ್ ಏನು ಗೊತ್ತಾ, ನಾವು ಯಾವಾಗಲೂ ಹಿಂಗೆ ಇರ್ತೀವಂತಲ್ಲ, ನಾವು ಅದು ಸ್ವಲ್ಪ ಡೌನ್ ಆದಾಗ ಇಲ್ಲ ಎನರ್ಜಿ ಇಲ್ಲದಾಗ ನಮಗೂ ಲೈಫಲ್ಲಿ ಒಂದು ಸ್ವಲ್ಪ ಒಂಚೂರು ಏನೋ ಬೇಜಾರಾಗ್ತಿದೆ ಇವತ್ತು ಅನಿಸಿದಾಗ ನಾನು ಬ್ಲಾಗ್ ಮಾಡೋಕ್ಕೆ ಹೋಗಲ್ಲ. ಅವತ್ತಿನ ದಿನ ಸುಮ್ಮನೆ ರಿಲ್ಯಾಕ್ಸ್ ಮಾಡ್ತೀನಿ. ನಾನು ಅವಾಗಲೇ ಹೇಳಿದಾಗ ಏನೋ ಒಂದು ಮಾಡ್ತೀನಿ. ಸೊ ಆ ಥರ ನೀವು ಕೂಡ ಬ್ರೇಕ್ ತೊಗೊಳ್ಳಿ. ಕೆಲವ್ರು ಏನು ಗೊತ್ತಾ, ಕೆಲಸ ಮಾಡಿ 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 ಹತ್ರಲ್ಲೂ ಇದಾಗ್ಬಿಟ್ಟಿರೋದು. ಸ್ವಲ್ಪ ಬ್ರೇಕ್ ತೊಗೊಳ್ಳಿ ಎಲ್ಲದರಿಂದ. ಇವಾಗ ಮನೆ ಕೆಲಸ ಅಂದರೂ ಏನು ಈಸಿ ಏನಲ್ಲ. ಡೈಲಿ ಕುಕ್ ಮಾಡಬೇಕು, ಡೈಲಿ ಅದು ಒಂದು ಸ್ವಲ್ಪ ಬ್ರೇಕ್ ನಮಗೂ ಬೇಕಾಗುತ್ತೆ. ಅವಾಗ ಬ್ರೇಕ್ ತೊಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತೀನಿ. ಸೊ ಈ ಥರ ನಿಮಗೆ ಯಾರಿಗಾದ್ರೂ ಏನಾದರೂ ಸಜೆಷನ್ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ. ನಾನು ಆದಷ್ಟು ಹೇಳಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ, ಅದನ್ನೇ ನೀವು ಫಾಲೋ ಮಾಡಿ ಅಂತ ಏನಿಲ್ಲ. ನನ್ನ ಲೈಫಲ್ಲಿ ನಾನೇನು ಸಣ್ಣ ಪುಟ್ಟ ಅಳವಡಿಸ್ಕೊಂಡಿರ್ತೀನಿ, ಅದನ್ನು ನಿಮ್ಗೆ ಹೇಳೋಕ್ಕೆ ಟ್ರೈ ಮಾಡ್ಬೋದು ಅಷ್ಟೇ. ಸೊ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.